ಪ್ರಮುಖವಾದ ಅಂಗ. ಆ ವಿಸ್ತರಣೆಯಲ್ಲಿ ತಮಗೆಲ್ಲ ಗೊತ್ತಿದೆ ಇದು ಒಂದು ಭಾಗ. ಈಗ ಜಿಲ್ಲಾ ಮಟ್ಟದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ಆ ಕೃಷಿ ವಿಜ್ಞಾನ ಕೇಂದ್ರಗಳು ಜಿಲ್ಲೆಯಲ್ಲಿ ರೈತರಿಗೆ ಬೇಕಾದಂತ ಮಾಹಿತಿ ಆಗ್ಬೋದು ತಂತ್ರಜ್ಞಾನಗಳನ್ನ ಒದಗಿಸೋದ್ರಲ್ಲಿ ಅವರು ನಿರತರಾಗಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ GTV ಕೇಂದ್ರ ನಮಗೆ ರೈತರಿಗೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಸುತ್ತಮುತ್ತ ರೈತರಿಗೆ ಬೇಕಾದಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಜೊತೆಗೆ ಕೃಷಿ ಮಾಹಿತಿ ಕೇಂದ್ರ ಅಂತ ತಮಗೆಲ್ಲ ಗೊತ್ತಿರ್ಬೋದು, ಎಂಟ್ರೆನ್ಸ್ ನಲ್ಲಿ ಇದೆ. ಆ ಏನು ಕೃಷಿ ಮಾಹಿತಿ ಕೇಂದ್ರದಲ್ಲಿ ಒಬ್ಬ ರೈತನಿಗೆ ಬೇಕಾಗಿರೋ ಕೃಷಿ ಪರಿಕರಗಳಾಗ್ಬೋದು ಎಲ್ಲ ನಾವೇನ್ ಹೇಳ್ತೀವಿ ಸಿಂಗಲ್ ವಿಂಡೋ ಏಜೆನ್ಸಿ. ಅಂದ್ರೆ ಒಬ್ಬ ರೈತ ಬಂದ್ರೆ ಪ್ರತಿಯೊಂದು ಅಲ್ಲಿ ಸಿಗ್ಬೇಕು, ಸಲಹೆಯನ್ನು ಸಿಗ್ಬೇಕು, ತಂತ್ರಜ್ಞಾನಗಳು ಸಿಗ್ಬೇಕು ಅನ್ನೋ ವ್ಯವಸ್ಥೆನ ಆ ಉದ್ದೇಶದಿಂದಾನೇ ಆ ಎಂಟ್ರೆನ್ಸ್ ನಲ್ಲಿ ಮುಖ್ಯ ದ್ವಾರದಲ್ಲಿ ಹಮ್ಮಿಕೊಂಡಿರೋದು, ಸ್ಥಾಪನೆ ಮಾಡಿರೋದು. ಸೊ ಅದು ಒಂದಿದೆ. ಅದೇ ರೀತಿ
ಏನು ಇಲಾಖೆಗಳು ಈ ದಿನ ಕೃಷಿ ವಿಶ್ವವಿದ್ಯಾನಿಲಯ GKVK ಆವರಣದಲ್ಲಿ ಕೃಷಿಯಲ್ಲಿ ದೂರ ಶಿಕ್ಷಣ ಎಂಬ ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೊ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಈಗ ದೂರ ಶಿಕ್ಷಣ ಘಟಕ ಹೊಂದಿದೆ. ಅದರ ಅಡಿಯಲ್ಲಿ 2 ಡಿಪ್ಲೊಮಾ ಕೋರ್ಸ್ಗಳು, ಅಂದರೆ ಮೊದಲನೇದಾಗಿ ಸ್ನಾತಕೋತ್ತರ 1 ವರ್ಷದ ಸ್ನಾತಕೋತ್ತರ ಡಿಪ್ಲೊಮಾ ಕೋರ್ಸ್ ಮತ್ತು 1 ವರ್ಷದ ಡಿಪ್ಲೊಮಾ ಕೋರ್ಸ್, ಅಂದರೆ SSLC ಪಾಸ್ ಆದವರಿಗೆ ಕೃಷಿಯಲ್ಲಿ ದೂರ ಶಿಕ್ಷಣ ನೀಡ್ತಾ ಇದ್ದೀವಿ. ಅದೇ ರೀತಿ ನಮ್ಮಲ್ಲಿ 3 ಸರ್ಟಿಫಿಕೇಟ್ ಕೋರ್ಸ್ಗಳಿದೆ. ಅಂದರೆ 7ನೇ ತರಗತಿಯಲ್ಲಿ ಪಾಸಾದ ರೈತ ಮಿತ್ರರಿಗೆ ಅದು ಅಂದರೆ 7ನೇ ತರಗತಿಯಲ್ಲಿ ಪಾಸ್ ಮಾಡಿಕೊಂಡು ಅಂದರೆ ಶಿಕ್ಷಣದಲ್ಲಿ ವಂಚಿತರಾಗಿರ್ತಾರಲ್ಲ ಅಂಥವ್ರಿಗೆ ಅದು ಅವಕಾಶ ಮಾಡಿಕೊಡ್ಲಿಕ್ಕೆ. ಸೊ ಅದು ಜೇನು ಕೃಷಿ ಇರ್ಬೋದು, ಸಾವಯವ ಕೃಷಿ ಇರ್ಬೋದು, ಅಥವಾ ಸೊ ನಮ್ಮ ಸಮಗ್ರ ಕೃಷಿ ಬಗ್ಗೆ ಈ ರೀತಿ ಇದು ಮಾಡ್ತಾ ಇದ್ದೀವಿ. ಮತ್ತು ಕಳಿಗೆ ಏನೂ ಗೊತ್ತಿಲ್ಲದೆ ಇರೋರಿಗೆ ಕೂಡ ಒಂದು ಕೋರ್ಸ್ ಇದೆ ಸಮಗ್ರ ಕೃಷಿ ಬಗ್ಗೆ. ಸೊ ಅದರೂ ಸಹ ನಾವು ಈ ಥರ 5 ನಾವು ಒಂದು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ದೂರ ಶಿಕ್ಷಣ ಘಟಕದಿಂದ ನಾವು ಅಭ್ಯರ್ಥಿಗಳಿಗೆ ತರಬೇತಿ ಕೊಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂದರೆ ಕೃಷಿಯಲ್ಲಿ ನೂತನವಾಗಿ ಆವಿಷ್ಕಾರ ಮಾಡಿದ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಇವರ ಮೂಲಕ ಅಭ್ಯರ್ಥಿಗಳ ಮೂಲಕ ಇದನ್ನು ಅನುಕೂಲ ಆಗುತ್ತೆ. ಹಾಗೂ ನಿರಂತರವಾಗಿ ಅವರು ಕಲಿತಾ ಇರ್ಬೋದು, ಕೃಷಿ ಬಗ್ಗೆ ಜ್ಞಾನ ಪಡ್ಕೋಬೋದು ಅನ್ನೋ ಉದ್ದೇಶದಿಂದ ಕೃಷಿ ವಿಶ್ವವಿದ್ಯಾನಿಲಯ 1982ರಿಂದಲೇ ಕೃಷಿಯಲ್ಲಿ ದೂರ ಶಿಕ್ಷಣ ಎಂಬ ಒಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈಗಲೂ ಸಹ ಇದು ಮುಂದುವರಿತಾ ಬರ್ತಿದೆ. 10ನೇ ಕ್ಲಾಸ್ ಪಾಸ್ ಆದವ್ರಿಗೆ ಯಾವ ರೀತಿ ಅವ್ರಿಗೆ ನೀವು 10ನೇ ಅಂದರೆ ನಾವು ವರ್ಷಕ್ಕೊಂದ್ಸಲಿ ಅಪ್ಲಿಕೇಶನ್ಸ್ ಕಾಲ್ ಮಾಡ್ತೀವಿ. ಸೊ 10th ಪಾಸ್ ಆಗಿರೋರು ನಮ್ಮ ರಾಜ್ಯದೆಲ್ಲ ಯಾವುದೇ ಭಾಗದಿಂದ ಅವರು ನೋಂದಾಯಿತಿ ಮಾಡ್ಕೋಬೋದು. ನಮ್ಮಲ್ಲಿ ನಾವು ಕೃಷಿ ವಿಸ್ತರಣಾ ಘಟಕಗಳು ಏನಿದ್ದಾವೆ, KVKs ಇರ್ಬೋದು, ಎಕ್ಸ್ಟೆನ್ಷನ್ ಎಜುಕೇಷನ್ ಇರ್ಬೋದು. ಸೊ ಈ ಘಟಕಗಳವರು ನೋಂದಾಯಿ ಮಾಡ್ಕೋಬೇಕಾಗುತ್ತೆ. ಇದು 1 ವರ್ಷದ ಡಿಪ್ಲೊಮಾ ಕೋರ್ಸ್ ಆದರೆ ಅವರು 1 ವರ್ಷ ದೂರ ಶಿಕ್ಷಣದ ಮೂಲಕನೇ ಶಿಕ್ಷಣ ಪಡೀತಾರೆ. ಅಂದರೆ ಅವರಿಗೆ ಮುದ್ರಿತ ಅವರಿಗೆ ಒಂದು ಮೆಟೀರಿಯಲ್ ಕೊಡ್ತೀವಿ. ಮತ್ತು ಕೊನೆಯದಾಗಿ ಅವರಿಗೆ 10 ದಿನ ಅವರು ಇಲ್ಲಿ ನಮ್ಮ ಕ್ಯಾಂಪಸ್ಗಳಿಗೆ ಬರಬೇಕಾಗುತ್ತೆ. ಇಲ್ಲಿ GKVK ಕ್ಯಾಂಪಸ್ಗೆ ಬಂದು ಒಂದು 10 ಡೇಸ್ ಇಲ್ಲಿ ಅವರು ಕ್ಲಾಸ್ ರೂಮಲ್ಲಿ ನಾವು ಅವರಿಗೆ ಪಾಠ ಮಾಡ್ತೀವಿ. ಡೌಟ್ಸ್ ಏನೇ ಇದ್ದರೂ ಕೂಡ ಕ್ಲಾರಿಫೈ ಮಾಡ್ತೀವಿ. ಅದರ ಜೊತೆಗೆ 1 ದಿನ ಅವರಿಗೆ ಎಕ್ಸಾಮ್ ಕೂಡ ಮಾಡ್ತೀವಿ. ಬ್ರೇಕ್ ಕೊಟ್ಟು 1 ದಿನ ಕೂಡ ಎಕ್ಸಾಮ್ ಮಾಡ್ತೀವಿ. ಅದು 7ನೇ ತರಗತಿ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಅವ್ರಿಗೆ ಯಾವ ಥರ? ಅವ್ರಿಗೂ ಇದೇ ರೀತಿಯೇ 7th ಪಾಸ್ ಆಗಿದ್ದರೂ ಕೂಡ ಅವರು ಸರ್ಟಿಫಿಕೇಟ್ ಕೋರ್ಸ್ ಏನಂತೀವಿ, ಜೇನು ಕೃಷಿ ಇರ್ಬೋದು ಅಥವಾ ಸಾವಯವ ಕೃಷಿ ಅಂತ ಹೇಳಿದ್ವಿ, ಸರ್ಟಿಫಿಕೇಟ್ ಕೋರ್ಸ್ಗಳು ಅಂತ ಅವರು ಕೂಡ ಅಷ್ಟೇ ವರ್ಷಕ್ಕೊಂದ್ಸಲಿ ನಾವು ನೋಂದಾಯಿತ ಮಾಡ್ಕೊತೀವಿ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಮತ್ತು ಕೋಸ್ಟಲ್ ಕರ್ನಾಟಕ ಎಲ್ಲ ಭಾಗಗಳಿಂದ ನಮಗೆ ಅಭ್ಯರ್ಥಿಗಳು ಬರ್ತಾರೆ. ಸೊ ಇದು ಕೂಡ ಒಂದೇ ನಮಗೆ ರೆಸ್ಪಾನ್ಸ್ ಇದೆ. ಡಿಪ್ಲೊಮಾ ಕೋರ್ಸ್ ಮಾಡಿದ್ರೆ ಆಮೇಲೆ ಅವ್ರಿಗೆ ಮುಂದಕ್ಕೆ ಅಲ್ಲಿ ಉದ್ಯೋಗ ಅವಕಾಶಕ್ಕಿಂತ ಹೆಚ್ಚಿಗೆ ಅವರು ಜ್ಞಾನ ಸಂಪಾದನೆ ಮಾಡ್ಕೋಬೋದು. ಮತ್ತು ತಮ್ಮ ಕ್ಷೇತ್ರದಲ್ಲಿ ಅವರು ಅದನ್ನು ಅಳವಡಿಕೆ ಮಾಡಿಕೊಂಡು ಹೆಚ್ಚಿಗೆ ಉತ್ಪಾದನೆ ಪಡ್ಕೊಂಡು ಅವರು ಆರ್ಥಿಕವಾಗಿ ಅವರು ಮುಂದುವರಿಯಬಹುದು. ಓಕೆ ಸರ್, ತಮ್ಮ ಪರಿಚಯ ಸರ್? ನನ್ನ ಹೆಸರು ಡಾಕ್ಟರ್ ನಾರಾಯಣ ಸ್ವಾಮಿ ಅಂತೇಳಿ. ಸೊ ಈ ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿದ್ದೀನಿ. ಥ್ಯಾಂಕ್ ಯು. ಎಲ್ಲ ತಿಳಿಸಿದಂಗೆ ದೂರ ಶಿಕ್ಷಣ, ಕೃಷಿಯಲ್ಲಿ ದೂರ ಶಿಕ್ಷಣ ಏನು ಕಾರ್ಯಕ್ರಮ ಇದೆ ನಮ್ಮ ವಿಸ್ತರಣಾ ನಿರ್ದೇಶನಾಲಯ ಕೃಷಿನಲ್ಲಿಂದ ನಡೆಯುವಂಥದ್ದು. ಇದರಲ್ಲಿ ಒಂದು ಡಿಪ್ಲೊಮಾ ಒಂದು ಮತ್ತು ಇನ್ನೊಂದು ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಅಂತ ಹೇಳ್ಬಿಟ್ಟು, ಈ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇದು ಈಗಾಗಲೇ ಕೃಷಿ ಪದವಿಯನ್ನು ಪಡೆದಿರುವಂಥ ಪದವೀಧರರಿಗೆ ಮಾಡುವಂಥ ಕಾರ್ಯಕ್ರಮ. ಇದು ಕೃಷಿ ಡಿಪ್ಲೊಮಾ ಏನಿದೆ 1 ವರ್ಷದ ಕಾರ್ಯಕ್ರಮ. ಇದು ನಾವು 2 ಸೆಮಿಸ್ಟರ್ನಲ್ಲಿ ಮಾಡ್ತೀವಿ. ಮೊದಲನೇ ಸೆಮಿಸ್ಟರ್ನಲ್ಲಿ ಕೊನೆಯ 10 ದಿವಸ ಅವರು ಇಲ್ಲಿ GKVKನಲ್ಲೇ ಬಂದು ತರಗತಿಗಳಿಗೆ ಅಟೆಂಡ್ ಮಾಡಬೇಕಾಗುತ್ತೆ. ಮತ್ತು ಕೆಲವೊಂದು ಪ್ರಾತ್ಯಕ್ಷಿಕೆಗಳು, ಸ್ಕಿಲ್ ಟೀಚಿಂಗ್ ಅಂತ ಹೇಳ್ತೀವಿ, ಅದನ್ನ ತೋರಿಸ್ಕೊಡೋದಕ್ಕೆ ಅವಕಾಶ ಇರುತ್ತೆ. ಮತ್ತು ಅವ್ರಿಗೇನಾದರೂ ಡೌಟ್ ಇದ್ದರೆ, ಸಮಸ್ಯೆಗಳಿದ್ರೆ ಚರ್ಚೆ ಮಾಡಿ 1 ದಿನ ಪರೀಕ್ಷೆಗಳನ್ನ ಮಾಡಿ ಅದರ ಪ್ರಕಾರ ನಾವು ಫಲಿತಾಂಶನ ಪ್ರಕಟ ಮಾಡ್ತೀವಿ. ಅದೇ ರೀತಿ 2ನೇ ಸೆಮಿಸ್ಟರ್ನಲ್ಲಿ ಇದು ಮಾಡ್ತೀವಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನ ಕೆಲವೊಂದು ಸಮಗ್ರ ಕೃಷಿ ಬಗ್ಗೆ ಆಗ್ಬೋದು, ಅಥವಾ ಬೀಜೋತ್ಪಾದನೆ ಆಗ್ಬೋದು, ಅಥವಾ ಜೇನು ಸಾಕಾಣಿಕೆ ಆಗ್ಬೋದು, ಇವಕ್ಕೆಲ್ಲ ಹೆಚ್ಚು ಬೇಡಿಕೆ ಬಂದಲ್ಲಿ ಈ ರೀತಿಯ ದೂರ ಶಿಕ್ಷಣಗಳ ಡಿಪ್ಲೊಮಾಗಳನ್ನ ಪ್ರಾರಂಭ ಮಾಡೋ ನಿಟ್ಟಿನಲ್ಲಿ ಇದ್ದೀವಿ. ಮತ್ತು ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಸ್ವಂತ ಉದ್ಯೋಗ ಮಾಡುವಂಥ ರೈತರು
ಅಥವಾ ಸಾರ್ವಜನಿಕರು ಶುಲ್ಕ ಸಹಿತ ತರಬೇತಿಗಳನ್ನು ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ವಿಸ್ತರಣಾ ನಿರ್ದೇಶನಕ್ಕೆ ಹೆಚ್ಚು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಈಗಾಗಲೇ ನಾವು ವಿಸ್ತರಣಾ ನಿರ್ದೇಶನದಲ್ಲಿ ಅಣಬೆ ಬೇಸಾಯ, ಜೇನು ಸಾಕಾಣೆ ಬಗ್ಗೆ, ನಗರ ತೋಟಗಾರಿಕೆ ಬಗ್ಗೆ ಶುಲ್ಕ ಸಹಿತ ತರಬೇತಿಗಳು 4 ರಿಂದ 5 ದಿನದ ತರಬೇತಿಗಳನ್ನು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದೇ ರೀತಿ ಮೀನು ಸಾಕಾಣಿಕೆ ಆಗ್ಬೋದು, ಹೈನುಗಾರಿಕೆ ಆಗ್ಬೋದು, ಬೀಜೋತ್ಪಾದನೆ ಆಗ್ಬೋದು, ಮತ್ತು ಅಲಂಕಾರಿಕ ಮೀನು ಸಾಕಾಣಿಕೆ ಆಗ್ಬೋದು. ಈ ರೀತಿಯ ಕಾರ್ಯಕ್ರಮಗಳಿಗೆ ಬೇಡಿಕೆ ಬಂದಲ್ಲಿ ದೂರ ಶಿಕ್ಷಣ ಆಗ್ಬೋದು ಅಥವಾ ಶುಲ್ಕ ಸಹಿತ ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥ ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ. ತಮ್ಮ ಪರಿಚಯ ಸರ್? ನನ್ನ ಹೆಸರು ಡಾಕ್ಟರ್ YN ಶಿವಲಿಂಗಯ್ಯ ಅಂತ ಹೇಳ್ಬಿಟ್ಟು ವಿಸ್ತರಣಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು. ಥ್ಯಾಂಕ್ ಯು ಸರ್.